ಅದನ್ನು ಇವರು ಒಪ್ಪುದಿಲ್ಲ, ಅದು ಬೇರೆ. ಆದರೆ ಒಂದು ಭಾಷೆ ಸಾಮಾನ್ಯವಾಗಿತ್ತು ಅಂತ ಮಹಾಭಾರತದಲ್ಲಿ ಬರುತ್ತೆ. ಭಾಷೆಯನ್ನು ನೀವು ಮಹಾಭಾರತವನ್ನು ಕಥೆಯಾಗಿ ಓದ್ಕೊಳ್ಳೋದು ಬೇರೆ, ಅದರ ಒಳಗೆ ಹೋಗಿ ನೀವು ಪ್ರತಿಯೊಂದನ್ನು ಹುಡುಕೋದು ಬೇರೆ. ಹೌದು, ಒಂದು ಇರುವೆ ಜೊತೆ ಮಾತನಾಡುವುದು ಇದೆ, ಒಬ್ಬ ರಾಜ. ಬರುತ್ತದೆ. ಒಂದು ಹಕ್ಕಿಯ ಜೊತೆ ಮಾತನಾಡೋದು ಬರುತ್ತೆ. ಪ್ರತಿಯೊಂದು ಇಂತಹ ಸಣ್ಣ ಸಣ್ಣ ವಿಷಯಗಳನ್ನು ಹುಡುಕಿ ಹೋದ್ರೆ ಮಹಾಭಾರತದ ಅದ್ಭುತವಾದಂತಹ ಜ್ಞಾನ ಅದು. ವ್ಯಾಸರು ಕೊಟ್ಟಂತಹ ಮಹಾಭಾರತದಲ್ಲಿ ಎಷ್ಟು ಜ್ಞಾನ ಇದೆ. ಈ ನಕ್ಷತ್ರಗಳ ವೇಗ, ಒಂದು ನಕ್ಷತ್ರ ವೇಗ ಪಡೆದುಕೊಳ್ಳುತ್ತೆ. 28 ನಕ್ಷತ್ರ ಇತ್ತು ಮೊದಲು, ಈಗ 27 ನಕ್ಷತ್ರ ಇರುವಂಥದ್ದು. 28 ನಕ್ಷತ್ರದ ಒಂದು ನಕ್ಷತ್ರ ಅನ್ನೋದು ವೇಗ ಜಾಸ್ತಿ ಆಗ್ಬಿಡುತ್ತೆ ಅದರದ್ದು. ಅಭಿಜಿತ್ ಅಂತ ಒಂದು ನಕ್ಷತ್ರ ಇತ್ತು, ಈಗ ನಾವು ಅಭಿಜಿತ್ ಮುಹೂರ್ತ. ಕರೆಕ್ಟ್. ಈ ಅಭಿಜಿತ್ ನಕ್ಷತ್ರ ಅನ್ನೋದು ಅದರ ಪಥದಿಂದ ಹೊರಗೆ ಸರಿದು ಆಚೆ ಹೋಗ್ಬಿಡತ್ತೆ. ಅದನ್ನು ಕಥೆಯ ರೂಪದಲ್ಲಿ ಹೇಳಿದ್ರು ಅವರು. ಆ ಕಥೆಯನ್ನು ನಾವು ಕಥೆಯ ರೂಪದಲ್ಲಿ ನೋಡಿದ್ರೆ ಕಥೆ ಆಗಿರುತ್ತೆ. ಅದೇ ನೀವು ಅದನ್ನು ವಿಜ್ಞಾನದ ರೂಪದಲ್ಲಿ ನೋಡಿದ್ರೆ, ಅವರು ಸ್ಪರ್ಧೆ ಏರ್ಪಡ್ತು ಉಳಿದ ನಕ್ಷತ್ರದ ಜೊತೆ ಅಂತ ವ್ಯಾಸರು ಹೇಳ್ತಾರೆ. ಅದು ನೀವು ಮೂಲಕ್ಕೆ ಹೋದ್ರೆ ಸ್ಪರ್ಧೆ ಹೇಗೆ ಏರ್ಪಡ್ತಂದ್ರೆ ಅದು ಚಲನೆಯಲ್ಲಿ ಸ್ಪರ್ಧೆ ಏರ್ಪಡ್ತಂತಾರೆ ಅವರು ಕತೆ ಹೇಳ್ತಾ. ವಾಸ್ತವದಲ್ಲಿ ಅದ್ರ ಚಲನೆ ಜಾಸ್ತಿ ಆಯ್ತು ಹೋಯ್ತು. ಈ ಪಥದಲ್ಲಿ ಇರುವಂತದ್ದೆಲ್ಲ ಒಂದೇ ರೀತಿಯಲ್ಲಿ ನಡ್ಕೊಂಡು ಬಂತು, ಇದು ಹೊರಗೋಯ್ತು. ಅದನ್ನ ಹೇಳೋದಕ್ಕೆ ಸ್ಪರ್ಧೆ ಏರ್ಪಡ್ತು ಅಂತ ಒಂದು ಉಪಮೆ. ಹೌದು, ಕೊಟ್ರು. ಅಂದ್ರೆ ಆ ಕಾಲದ ಜನರಿಗೆ ಅದೊಂದು ಹೇಳಬೇಕಿತ್ತು. ಈ ಕಾಲದಲ್ಲಿ ಅದ್ರ ಕಣ್ಣಲ್ಲಿ ಇಲ್ಲೇ ಕೂತ್ಕೊಂಡು ನಾವು ನೋಡ್ತೇವೆ, ನಾಸಾ ಇದೆ, ಇಸ್ರೋ ಇದೆ. ಆಗೋದೇನೂ ಇರಲಿಲ್ಲ. ಅದ್ಭುತ ಪ್ರಪಂಚ. ನಿಮಗೆ ಹಿಂದಿನ ಇದನ್ನು ನೋಡಿದರೆ ನಮ್ದು ಏನೂ ಅಲ್ಲ, ನಾವು ಏನೂ ಅಲ್ಲ, ಝೀರೋ. ಕೆಳಗೆ ಕೂತ್ಕೊಂಡು ಯಾವುದೇ ಇವತ್ತು ನಾವು ಹೇಳುವಂತಹ ಸೋ ಕಾಲ್ಡ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇಲ್ಲದೇನೆ ಎಂಥದ್ದು ಇಲ್ಲ. ನೀವು ಈಗ 14 ದಿವಸ ಒಂದು ಹೆಣ ಮಲಗಿಸ್ತೀರಿ, ಒಂದು ಶವವನ್ನು ಮಲಗಿಸ್ತೇವೆ ಹೀಗೆ ದಕ್ಷಿಣ ಮುಖಕ್ಕೆ, ದರ್ಬೆ ಹಾಕಿ ಮಲಗಿಸ್ತೇವೆ. ಅವ ನಡ್ಕೊಂಡಿದ್ದಾಗ ಅವ ಒಬ್ಬ ಮನುಷ್ಯ, ಸತ್ತು ಕೂಡಲೇ ಅವನಿಗೆ ಅದು ಬಾಡಿ ಬಂತು, ಹಂಗೆ ಬಂದ್ಬಿಟ್ಟದ ಅಲ್ಲಿಗೆ ಬಾಡಿ ಬಂತು, ಅವನ ಹೆಸರು ಸಹ ಹೋಯ್ತಲ್ಲಿ, ಡಿಸ್ಕನೆಕ್ಷನ್ ಹೋಯ್ತು. ಅಲ್ಲಿ ಮಲಗಿಸಿದಾಗ ಅದು ಪಾರ್ಥಿವ ಅಂತ ಆಯ್ತು, ಅದಕ್ಕೆ ಪೃಥ್ವಿಗೆ ಸಂಬಂಧಿಸ್ತದು. ಅದ್ರ ನಂತರ ಅದಕ್ಕೆ ನಮ್ಮಲ್ಲಿ ಸಾವು ಅನ್ನೋದೇ ಇಲ್ಲಲ್ಲ. ಸತ್ತ ಅಂತ ನೀವು ಹೇಗೆ ಹೇಳ್ತೀರಿ? ಒಂದು ಮಗು ಹುಟ್ಟುತ್ತೆ, ತಾಯಿಯ ಗರ್ಭವನ್ನು ಸೇರಿ ಅದು ಜೀವಿಸಿರ್ಬೋದು, ಸತ್ತಿರ್ಬೋದು, ಹೊರಗೆ ಬರುತ್ತೆ. ಹೊರಗೆ ಬರುವ ಪ್ರಕ್ರಿಯೆಯಲ್ಲಿ ಆ ತಾಯಿಗೆ ಗೊತ್ತಿರುತ್ತೆ ಅದು ನೋವಾಗೋದು. ಮಗು ಪ್ರಸವ ವೇದನೆ ಗೊತ್ತಿರುತ್ತೆ, ಅವಳು 10 ತಿಂಗಳು ಹೊತ್ತು ಅದನ್ನ ಅನುಭವಿಸಿರ್ತಾಳೆ. ಹುಟ್ಟಿನ ಅನುಭವ ಆ ತಾಯಿಗೆ ಗೊತ್ತಿರುತ್ತೆ. ಅವಳು ತಾಯಿಯು ಹೀಗೆ ಅನುಭವಿಸಿರ್ಬೋದು ಅನ್ನೋದು ಅವಳಿಗೂ ಗೊತ್ತಾಗತ್ತೆ. ಗಂಡಸಿಗೆ ಗೊತ್ತಾಗೋದು ಇಲ್ಲ ಹುಟ್ಟಿನ ಅನುಭವ, ಹೆಂಗಸಿಗೆ ಗೊತ್ತಿರುತ್ತೆ. ಆದರೆ ಸತ್ತ ಅನುಭವ ಇಬ್ಬರಿಗೂ ಗೊತ್ತಿಲ್ಲ. ಹಾಗಾಗಿ ಭಯ ಆಗೋದು ನಮಗೆ. ಸಾವಿನ ಅನುಭವ ನಮಗಿಲ್ಲ, ಅದರಿಂದ ಭಯ ಆಗತ್ತೆ. ಹಾಗಾಗಿ ಸಾವು ಅನ್ನೋದು ಅವ ಸತ್ತಿದ್ದ ಅಂತ ನೀವು ಹೇಗೆ ಹೇಳ್ತೀರಿ? ಹಾಗಾಗಿಯೇ ನಮ್ಮ ಮಂತ್ರಗಳು ಮರಣ ಸಂಶಯ ಅಂತ ಹೇಳುವಂಥದ್ದು. ಸಂಶಯ ಮರಣ, ಮರಣ ಹೀಗೇನ ಹೇಳಿಲ್ಲ ಅಲ್ಲಿ, ಮರಣ ಸಂಶಯ ಅಂತಾನೆ ಹೇಳುವಂಥದ್ದು. ಮರಣ ಸಂಶಯ ಆಯ್ತಲ್ಲಿ, ಅವನಿಗೆ ಸಂಶಯ ಬಂದಿದೆ, ಮರಣ ಅವನು ಸತ್ತಿದ್ದ ಅನ್ನೋದು ಸಂಶಯ ಅಷ್ಟೇ. ಯಾರಿಗೆ ಸಂಶಯ ಬಂದಿದೆ? ನಮಗೆ. ಸಿದ್ಧ ಆಗೋದು, ಸಿದ್ಧ ಆಗ್ಬೇಕಿದ್ರೆ ಅವ ನನ್ನ ಚಿತೆಯಲ್ಲಿಡ್ಬೇಕು. ಇಲ್ಲಿ ಅವ ಮರಣ ಸಂಶಯ ಆಗುತ್ತೆ. ಅಲ್ಲಿ ಒಂದು ಮಂತ್ರ ಹೇಳ್ತಾರೆ, ಕರ್ಣ ಸೂಕ್ತ ಅಂತ ಒಂದು ಮಂತ್ರ ಇದೆ, ಅದನ್ನ ಹೇಳ್ತಾರೆ. ಸಾಯ್ಬೇಕಿದ್ರೆ ಮೊದಲು ಹೇಳ್ಬೇಕು, ಸಾಯುವ ಸಮಯಕ್ಕೆ ಮೊದಲು. ಹಾಗೆ ಇದು ಒಂದು ಸಂಪ್ರದಾಯದ ರೀತಿ ಆಯ್ತು. ಎಲ್ಲಾ ಇದರಲ್ಲೂ ಕೂಡ ಇದೇ ತರ ಸಾಮಾನ್ಯ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ, ಅದೇ ರೀತಿಯಲ್ಲೇ ಇರುವಂತದ್ದಲ್ಲ. ಅಲ್ಲಲ್ಲ, ಅಂದ್ರೆ ಸಿದ್ಧ ಆಗುವಂಥದ್ದು ದಫನ ಅಥವಾ ಎರಡರಲ್ಲೂ ನೀವು ಹಳ್ಳಿಗಳಲ್ಲಿ ನೋಡ್ಬೇಕು. ಆ ವ್ಯಕ್ತಿ ಸತ್ತಿದ್ನ ಎಲ್ಲೋ ನೋಡ್ಲಿಕ್ಕೆ ಆ ಸಣ್ಣ ಮೆಣಸಿನಕಾಯಿ ಬರುತ್ತೆ,
ಎಂತ ಗಾಂಧಾರಿ ಮೆಣಸು. ಗಾಂಧಾರಿ, ಹೌದು. ಇದನ್ನ ಒಂದು 10-15 ಹಾಕಿ ಕುಟ್ಟಿ ಅದನ್ನ ಬಾಯಿಯೊಳಗಿಡ್ತಾ ಇದ್ರು ಮೊದಲು. ಅದು ಅಷ್ಟು ಖಾರ ಅಲ್ಲ, ಅವೆಲ್ಲಾದ್ರೂ ಅವನಿಗೆ ಸ್ವಲ್ಪ ಆದ್ರೂ ಇದೆ ಅಂತಂದ್ರೆ ಆಕ್ಷನ್ ಆಗತ್ತೆ ಎಲ್ಲಾದ್ರೂ ಒಂದ್ ಕಡೆ. ಅದು ಇದು ಆಕ್ಚುಲಿ ನಡೀತಾ ಇದ್ದದ್ದ ಯಾವ ಸಂಪ್ರದಾಯದಲ್ಲಿ ಅಥವಾ ಎಲ್ಲ ಬೇರೆ ಎಲ್ಲ ಸಂಪ್ರದಾಯದಲ್ಲೂ, ಈ ವೈದಿಕ ಸಂಪ್ರದಾಯ ಬಿಟ್ಟು ಬೇರೆ ಎಲ್ಲ ಸಂಪ್ರದಾಯದಲ್ಲೂ ನಡೀತಾ ಇತ್ತು. ಮತ್ತೆ ನಾನೇ ನೋಡಿದ್ದೆ. ಇವಾಗ್ಲೂ ಇತ್ತೀಚೆಗೆ ಒಂದು 2000 ವರ್ಷದ 2000 ಇಸ್ವಿವರೆಗೂ ನಡೆದಿದೆ. ನೋಡಿದ್ದೆ ನಾನು. ನೀವು ನೋಡಿದಿರಿ ಅಂದ್ರೆ ಅದು ಸಿದ್ಧ ಅವ್ರಿಗೊಂದು ಕನ್ಫರ್ಮ್ ಆದ್ಮೇಲೂ ಕೂಡ ಅದು ಮಾಡೋದು ಸಂಪ್ರದಾಯ. ಮಾಡುದೇ ಸತ್ತ ಅಂದ್ರೆ ಅದನ್ನ ಮಾಡಿಯೇ ಮಾಡ್ತಾರೆ ಅವರು. ಇಲ್ಲದೆ ಇದ್ರ ಅಪರಾಧ ಆಗತ್ತಲ್ಲ, ಆ ಪಾಪ ಕಟ್ಕೊಳತ್ತೇವೆ. ಆಮೇಲೆ ಅದನ್ನ ಎತ್ಕೊಂಡು ಹೋಗ್ತೇವೆ ನಾವು. ಅದಕ್ಕೆ ಕರ್ಣ ಸೂಕ್ತ ಅಂತ ಒಂದಿದೆ, ಅದರಲ್ಲಿ ನಾವು ಪ್ರಜ್ಞಾನಂ ವಿಜ್ಞಾನಂ ಸುಜ್ಞಾನಂ, ಈ ರೋಮಗಳಿರುವಂತಹ ಜ್ಞಾನ ಅನ್ನೋದು ಹೋಗ್ಬೇಕು ಮನುಷ್ಯನಿಗೆ. ಒಂದು ಚೂರು ಜ್ಞಾನ ಇದೆ ಅಂತ ಅವನಿಗೆ ನೋವು ಗೊತ್ತಾಗತ್ತೆ. ಇದಿಷ್ಟು ಹೋದ ನಂತರ ಚಿತೆಯಲ್ಲಿಟ್ಟು ಅಲ್ಲಿ ಮಂತ್ರ ಹೇಳಿದ ನಂತರ ಬೆಂಕಿ ಕೊಟ್ಟ ನಂತರ ಒಂದು ಸೌಂಡ್ ಬರುತ್ತೆ, ಶಬ್ದ. ಈ ಶಬ್ದ ಬರುವಾಗ, ಸ್ಫೋಟ ಆಗುವಾಗ ಎಲ್ಲ ತಲೆ ಹೊಡಿತಾರೆ ಅಂತಾರೆ. ತಲೆ ಹೊಡೆಯುವುದಲ್ಲ ಅಲ್ವಾ, ಅವನ ದೇಹದಲ್ಲಿರುವಂತ ಒಂದು ಒಳಗಡೆಗೊಂದು ಉಸಿರಾಟ ನಡೀತಾ ಇರುತ್ತೆ. ಧನಂಜಯ ಅನ್ನುವಂತಹ ಒಂದು ಪ್ರಾಣ ಇರುತ್ತೆ ಅವನ ದೇಹದೊಳಗೆ. ಅದು ಬೆಂಕಿ ಕೊಟ್ಟ ನಂತರ ಅದು ಸ್ಫೋಟ ಆಗತ್ತೆ, ಫಾಟ. ಅದು ಬುರುಡೆ ಇದಾಗೋದಲ್ಲ, ಸೀರಿಯಸ್ಲಿ. ಮಂತ್ರನೇ ಹೇಳುತ್ತೆ, ನಿನ್ನ ಪ್ರಾಣ ಅನ್ನೋದು ವಾಯುಮಂಡಲವನ್ನು ಸೇರ್ಲಿ, ನಿನ್ನ ಕಣ್ಣು ಅನ್ನೋದು ಸೂರ್ಯ ಮಂಡಲವನ್ನು ಸೇರ್ಲಿ. ಮಂತ್ರವೇ ಇದೆ ಅದು. ಹೀಗಾಗ್ತ ಅದು ಸ್ಫೋಟ ಆಗತ್ತಲ್ಲ, ಆವಾಗ ಅವ ಸತ್ತ ಅಂತ ಅಲ್ಲಿಗೆ ಡಿಕ್ಲೇರ್ ಅದು ಫೈನಲ್. ಹೌದು. ಅದು ಆದ ನಂತರ ನೀವು ನೋಡಿ, ಇದಿಷ್ಟು ಒಂದು ಕ್ರಿಯೆ, ನೀವು ಸಂಸ್ಕಾರ ಅಂತ ಹೆಸ್ಕೊತೀರಿ. ಮತ್ತೆ 13 ದಿವಸ ನೀವು ಆಚರಣೆ ಮಾಡ್ತೀರಿ. ಹುಟ್ಟಾಗ್ಲಿ ಸಾವಾಗ್ಲಿ ಒಂದು ನಾವು ಶೌಚವನ್ನು ಆಚರಣೆ ಮಾಡ್ತೇವೆ. 14 ದಿವಸ ನೀವು ಆಚರಣೆ ಮಾಡ್ತೀರಿ. 13 ದಿವಸ ಪ್ಲಸ್ 1 ದಿವಸ ಅಂತ ಇಟ್ಕೊಳ್ಳಿ. ಸತ್ತ ವ್ಯಕ್ತಿದ್ದು, ಹುಟ್ಟಿದ್ ಬೇಡ ನಮಗೆ. ಯಾಕೆ ಮಾಡ್ತಾರೆ ಅಂದ್ರೆ, ಈ ಸತ್ತ ಇದೆಯಲ್ಲ, ಇದರ ಚಲನೆ ಇದೆಯಲ್ಲ, ಶವ ಅನ್ನೋದು ಚಲನೆ ಅಂತ ಅರ್ಥ. ಶವ ಅನ್ನೋದು ಸಂಸ್ಕೃತದಲ್ಲಿ ಚಲನೆ ಅಂತ ಅರ್ಥ. ಅದು ಶವತಿ ಅಂದ್ರೆ ಚಲಿಸುತ್ತದೆ ಅಂತ. ಶವ ಅಂದ್ರೆ ಹೆಣ ಅಲ್ಲ. ಶವ ಅಂದ್ರೆ ಶವತಿ, ಅದನ್ನ ನಡ್ಕೊಂಡು ಹೋಗುತ್ತೆ, ಚಲನೆ ಮಾಡತ್ತೆ ಅಂತ. ಪಾರ್ಥಿವ ಶರೀರ ಅಂದ್ರೆ ಶರೀರ, ಅದು ಪೃಥ್ವಿಗೆ ಸಂಬಂಧಪಟ್ಟದ್ದು, ಹತ್ರ ಆಗುವಂತದ್ದು. ಶವ ಅಂದ್ರೆ ಹೌದು, ಚಲಿಸುವಂಥದ್ದು. ಹೌದು. ಮತ್ತೆ ಯಾಕೆ ಅದನ್ನ ನಾವು ಹೆಣ ಅಂತ ಹೇಳ್ತೇವೆ ಅಷ್ಟೇ. ಅಂದ್ರೆ ಸತ್ ನಂತರ ಚಲನೆ ಎಷ್ಟು ಆರಂಭ ಅದು. ಓ, ಸತ್ ಮೇಲೆ ಸ್ಟ್ಯಾಟಿಕ್ ಅಲ್ಲ, ಕೈನೆಟಿಕ್. ಹೌದು, ಅದು ಹೋಗುತ್ತೆ ಮೇಲೆ ಹೋಗ್ತಾ 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 ಅದು 14ನೇ ದಿವಸಕ್ಕೆ ಚಂದ್ರನಲ್ಲಿ ಇಳಿಯುತ್ತೆ. ಅಂದ್ರೆ ಇಲ್ಲಿಂದ ಚಂದ್ರಲೋಕಕ್ಕೆ ನೋಡಿ, ಯಾವುದೇ ಉಪಕರಣ ಇಲ್ಲ ಆ ಕಾಲಕ್ಕೆ. ಇಲ್ಲಿಂದ ಅಲ್ಲಿಗೆ ಡ್ಯೂರೇಷನ್ 14 ದಿವಸ ಅಂತ ಇಟ್ರು. ಅದು ಮೊದಲು ಹೋಗಬಹುದು, ಅದರಲ್ಲಿ ಇಳಿಲಿಕ್ಕೆ ಅದಕ್ಕೆ ಅಷ್ಟು ಆ ದಿವಸ ಸರಿಯಾದ ದಿವಸ ಅಂತ, 14ನೇ ದಿವಸ ಸರಿಯಾದ ದಿವಸ ಅಂತ. 13 + 1. ನೀವು ಇಲ್ಲಿ ಇಸ್ರೋದವ್ರು ಹಾರಿಸಿದ್ದು 14 ಇದೆ ಅಲ್ಲ, ಅಲ್ಲಿ ಇಲ್ಲಿ ಕೃಷ್ಣ ಪಕ್ಷ ಇದ್ದಾಗ ಹಾರಿಸ್ತಾರೆ ಅವರು. ಅಲ್ಲಿ ಶುಕ್ಲ ಪಕ್ಷ ಆಗಿರುತ್ತೆ, ಅದು ಮೇಲೆ ಬೆಳಕಿರುತ್ತೆ ಅಲ್ಲಿ ತಲುಪುವಾಗ. ಬೆಳಕು ಅಂದ್ರೆ ಹೌದು, ನಮಗೆ ಕಾಣಿಸುತ್ತೆ. ಹೌದು, ಇಲ್ಲಿ ಶುಕ್ಲ ಪಕ್ಷ ಆಗಿರುವ ಹಾರಿಸ್ತಾರೆ. ಅದಲ್ಲಿ ಅಲ್ಲಿ ಹೋಗಿ ಮುಟ್ಟುವಾಗ ಅಲ್ಲಿ ಶುಕ್ಲ ಪಕ್ಷ ಆಗಿರುತ್ತೆ. ಅದು ಹಾಗೆ 14 ದಿವಸ ಬೇಕು ಅಂತ. ಈಗ ಏನಾದ್ರು ಟೆಕ್ನಾಲಜಿ ಬೇರೆ, ಆದ್ರೆ ಆ ಕಾಲಕ್ಕೆ ಖಾಲಿ ಅಳತೆ. ಇಲ್ಲಿಂದ ಆಕ್ಚುಲಿ ಫಿಸಿಕಲಿ ಹೋಗಿರುವಂತಹ ಈ ಸ್ಯಾಟಲೈಟ್ಗಳು ಕೂಡ ಹೌದು, ಅದೇ ಪ್ರಯಾಣ ಅಷ್ಟು ಹೊತ್ತು ತಗೊಳ್ತವೆ. ಹೌದು. ಸೊ ಈ ಆತ್ಮಕ್ಕೂ ಕೂಡ ಅದೇ ರೀತಿಯ ಆತ್ಮ ಪಿತೃ. ಅದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ. ಅದಾಯ್ತಾ, ಅದಾದ ನಂತರ 365 ದಿವಸಕ್ಕೆ ಹೋಗುತ್ತೆ ಮೇಲೆ ಸೂರ್ಯನ ಹತ್ರ.
ಸತ್ತ 1 ವರ್ಷ ಆದ ನಂತರ ನಮ್ಗೆ ಹೌದು. ವರ್ಷಾಂತಿಕ ಹೌದು. ಮಾಡ್ತೇವೆ. 365 ದಿವಸ ಆಯ್ತು ಅಂದ್ರೆ ಇದೀಗ ಸೊ ಇದು ಶವ. ಹಾ ಶವನ ಅದು ಶವತಿ, ಹಾ, ಅದು ಶವತಿ. ಹೋಗುತ್ತದೆ ಮೇಲೆ. ಅಂದ್ರೆ ಆಲೋಚಿಸಿ, ಒಬ್ಬ ಈ ಋಷಿ ಅವ ಎಷ್ಟು ದೊಡ್ಡ ವಿಜ್ಞಾನಿ ಆಗಿರ್ಬೋದು ಆಲೋಚಿಸಿ. ಈಗ ನಾವು ಹೇಳ್ತೇವೆ ಸೂರ್ಯ ಅವನ ಪಥದಲ್ಲಿ ತಿರುಗಲಿಕ್ಕೆ 365 ದಿವಸ ಬೇಕು ಅಂತ ಹೇಳಿದ್ ಯಾವುದು ಈ ನಮ್ಮ ಪ್ರಾಚೀನ ವೇದಗಳು. 365 ದಿವಸ ಇವ ಅಲ್ಲಿಗೆ ಹೋಗಿ ಮುಟ್ಲಿಕ್ಕೆ ಬೇಕು. ಆದ್ರಿಂದ ವರ್ಷಕ್ಕೆ ಒಂದೇ ದಿವಸ ತಿಥಿ ಮಾಡುದು ನಾವು. ಯಾಕಂದ್ರೆ ನಮ್ಗದು 365 ದಿವಸ, ಅಲ್ಲದು ಒಂದೇ ದಿವಸ ಅದು. ಸೊ ಈ ರೀತಿ ಈಗ ಹಾ ಈಗ ಗಣೇಶ್ ಚತುರ್ಥಿಯನ್ನು ಮಾಡ್ತೀರಿ, ವರ್ಷಕ್ಕೆ ಒಂದೇ ದಿವಸ ನೀವು ಮಾಡುದು ಇಲ್ಲಿ. ಅವನಿಗೆ ನಿತ್ಯ, ಅವನಿಗೆ ನಿತ್ಯ ಅದು. ಮತ್ತೆ ನಾವು ನಮ್ಮ ಪೂಜಾದಿಗಳನ್ನು ಕೂಡ ವರ್ಷಕ್ಕೊಮ್ಮೆ ಮಾಡಬಹುದಲ್ಲ? ಇಲ್ಲ, ಅದು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ನಮ್ದಿಲ್ಲಿ ಒಂದು ದಿವಸ ಅಲ್ಲ, ಅವನಿಗೆ ನಿತ್ಯ ಸಿಗ್ತಾ ಇರ್ತದೆ. ಅವನಿಗೆ ನಿತ್ಯ ಸಿಗ್ಲಿ, ಅವನಿಗೆ ಗಂಟೆ ಸಿಗ್ಲಿ ಒಂದ್ಸರ್ತಿ, ತೊಂದ್ರೆ ಇಲ್ಲ. ನಾವಿಲ್ಲಿ ಶುದ್ಧ ಆಗ್ಬೇಕಲ್ಲ.